ನಮಸ್ತೆ, ನಾನು ಸರೋಜಾ. ವೆಲ್ಕಮ್ ಟು ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ಫ್ರೆಂಡ್ಸ್, ನಾನು ಈ ದಿನ ನಿಮಗೆ ಒಂದೊಳ್ಳೆ ಯೂಸ್ಫುಲ್ ವಿಡಿಯೋನ ತಂದಿದ್ದೀನಿ. ನಾನು ಈ ದಿನನೇ ಪರ್ಚೇಸ್ ಮಾಡಿದ್ದು ಸ್ಪೈಸ್ ರ್ಯಾಕ್. ಇದನ್ನು ಅನ್ಬಾಕ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ಅನ್ಬಾಕ್ಸ್ ಮಾಡೋದಕ್ಕಿಂತ ಈ ರೀತಿ ಸ್ಪೈಸಸ್ ಎಲ್ಲ ಹಾಕಿ ಅರೇಂಜ್ ಮಾಡಿದ ನಂತರ ನಿಮಗೆ ತೋರಿಸಿದ್ರೆ ಒಂದೊಳ್ಳೆ ಐಡಿಯಾ ಬರುತ್ತೆ, ನಿಮಗೂ ಯೂಸ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಕೊಡಿ, ಸೊ ದಟ್ ನಾನು ಹಾಕುವಂತಹ ಮುಂದಿನ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಫ್ರೆಂಡ್ಸ್ ನೋಡಿ, ಈ ದಿನ ನಾನು ನಿಮಗೆ ತೋರಿಸ್ತಾ ಇರೋದು ಸ್ಪೈಸ್ ರ್ಯಾಕ್. ನಾನು ಇದನ್ನು ಅಮೆಝಾನಲ್ಲಿ ಬೈ ಮಾಡಿದ್ದು 800 ರುಪೀಸ್ ಆಯಿತು ನನಗೆ ಈ ಒಂದು ಸ್ಪೈಸ್ ರ್ಯಾಕ್ ಅನ್ನೋದು. ನಿಮಗೆ ಬೇಕಾದರೆ ಇದು ಫ್ಲಿಪ್ಕಾರ್ಟಲ್ಲೂ ಸಹ ಕೂಡ ಅವೈಲಬಲ್ ಇರುತ್ತೆ. ಅಲ್ಲಿ ಕೇವಲ 2 ಸ್ಟೆಪ್ಸ್ ಅಂದರೆ 16 ಕಂಟೈನರ್ ಇರುವಂತಹ ಸ್ಪೈಸ್ ರ್ಯಾಕ್ ಮಾತ್ರ ಸಿಗುತ್ತೆ. ಬಟ್ ನನಗೆ ಇಲ್ಲಿ ಅಮೆಝಾನಲ್ಲಿ 24 ಕಂಟೈನರ್ ಇರುವಂತಹ ಸ್ಪೈಸ್ ರ್ಯಾಕ್ ಸಿಕ್ತು. ತುಂಬಾ ಚೆನ್ನಾಗಿದೆ. 3 ಸ್ಟೆಪ್ಸ್ ಇರುತ್ತೆ ಮತ್ತು 2 ಸ್ಟೆಪ್ ಮತ್ತು ಸಿಂಗಲ್ ಸ್ಟೆಪ್ ಸಹ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಸ್ಪೈಸ್ ರ್ಯಾಕ್ ಬಂದು ನಿಮ್ಮ ಅಡುಗೆ ಮನೆ ಏನಾದರೂ ಚಿಕ್ಕದಾಗಿದ್ದರೆ ನೀವು ಈ ಒಂದು ಸ್ಪೈಸ್ ರ್ಯಾಕ್ನ ತೆಗೆದುಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ಪೇಸ್ ಸಹ ಕೂಡ ಸೇವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದೊಂದು ಕಂಟೈನರ್ ಸಹ ಕೂಡ 250 ml ಇದೆ. ನಿಮಗೆ ಈ ಒಂದು ಸ್ಪೈಸ್ ರ್ಯಾಕಲ್ಲಿ 150 ml ಮತ್ತು 300 ml ಇರುವಂತಹ ಕಂಟೈನರ್ ಸಹ ಕೂಡ ಅವೈಲಬಲ್ ಇರುತ್ತೆ. ನಾನು ಇಲ್ಲಿ ತೆಗೆದುಕೊಂಡಿರೋದು 250 ml ಆಗೋಷ್ಟು ನನಗೆ ಸಾಕಾಗುತ್ತೆ. ತುಂಬ ಕ್ಯೂಟ್ ಆಗಿದೆ. ನೋಡ್ಬೋದು, ಇಲ್ಲಿ ಬೇಕಾದರೆ ನೀವು ಆರ್ಟಿಫಿಷಿಯಲ್ ಫ್ಲವರ್ನ ಸಹ ಕೂಡ ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಡುಗೆ ಮನೆಗೆ ಒಂದೊಳ್ಳೆ ಲುಕ್ ನೀಡುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇದನ್ನು ಆರಾಮಾಗಿ ಈ ರೀತಿ ತೆಗೆದುಕೊಳ್ಬೋದು ಮತ್ತು ಅದನ್ನು ಹಾಗೇ ಫಿಕ್ಸ್ ಮಾಡ್ಬೋದು. ಒಂದು ರೀತಿ ಬಲ್ಬ್ ರೀತಿ ಇದೆ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನಾನು ಇಲ್ಲಿ ಏಲಕ್ಕಿ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಗಸಗಸೆ ಆಗಿರ್ಬೋದು, ಹೀಗೆ ಸ್ಪೈಸಸ್ ಮತ್ತು ಮಸಾಲಸ್ ಸಹ ಕೂಡ ನೀವು ಈ ಒಂದು ಕಂಟೈನರ್ಸ್ದಲ್ಲಿ ನೀವು ಹಾಕಿಟ್ಕೊಳ್ಬೋದು. ನೋಡ್ಬೋದು, ಈಸಿಯಾಗಿ ಈ ರೀತಿ ಟರ್ನ್ ಸಹ ಕೂಡ ನಿಮಗೆ ಯಾವ ಒಂದು ಸ್ಪೈಸ್ ಬೇಕು, ಯಾವ ಒಂದು ಮಸಾಲಾಸ್ ಬೇಕು ಆ ರೀತಿ ನೀವು ಕ್ಲೀನಾಗಿ ಟರ್ನ್ ಮಾಡಿ 360 ಡಿಗ್ರಿಯಲ್ಲಿ ಇದು ಟರ್ನ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಎಷ್ಟು ಕ್ಲೀನಾಗಿ ಅದು ಟರ್ನ್ ಆಗ್ತಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತು ಇದನ್ನು ನಾನು ಯೂಸ್ ಮಾಡ್ತಾ ಇದ್ರೆ ಒಂದು ರೀತಿ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಪೈಸ್ ರ್ಯಾಕ್ ಎಲ್ಲ ಗೃಹಿಣಿಯರಿಗೂ ಸಹ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಡುಗೆ ಮನೆಗೆ ಒಂದೊಳ್ಳೆ ಲುಕ್ ನೀಡುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇದರ ಕ್ಯಾಪ್ ಬಂದು ಸ್ಟೀಲ್ದಾಗಿರುತ್ತೆ ಮತ್ತು ಇದರ ಕಂಟೈನರ್ ಬಂದು ನಿಮಗೆ ಪ್ಲಾಸ್ಟಿಕ್ ಆಗಿರುತ್ತೆ. ನೋಡೋದಕ್ಕೆ ಒಂದೊಳ್ಳೆ ಗಾಜಿನ ರೀತಿ ಕಾಣಿಸುತ್ತೆ, ಬಟ್ ಇದು ಗಾಜಿಂದಲ್ಲ, ಇದು ಪ್ಲಾಸ್ಟಿಕ್ದು. ಮೇಲೆ ಬರುವಂತಹ ಕ್ಯಾಪ್ ಬಂದು ಸ್ಟೀಲ್ದಾಗಿರುತ್ತೆ. ನಿಮಗೆ ಇದು 2 ಸ್ಟೆಪ್ಸ್ ಸಹ ಕೂಡ ಅವೈಲಬಲ್ ಇರುತ್ತೆ. ಅಂದರೆ 16 ಕಂಟೈನರ್ ಇರುವಂತಹ ಸ್ಪೈಸ್ ರ್ಯಾಕ್ ಸಹ ಕೂಡ ಸಿಗುತ್ತೆ ಮತ್ತು 8 ಅಂದರೆ ಸಿಂಗಲ್ ಸ್ಟೆಪ್ ಇರುವಂತಹ ಒಂದು ಸ್ಪೈಸ್ ರ್ಯಾಕ್ ಸಹ ಕೂಡ ಸಿಗುತ್ತೆ. ನಾನು ಇಲ್ಲಿ 3 ಸ್ಟೆಪ್ಸ್ ಇರುವಂತಹ 24 ಕಂಟೈನರ್ಸ್ ಇರುತ್ತೆ ಈ ಒಂದು ಸ್ಪೈಸ್ ರ್ಯಾಕಲ್ಲಿ. ನೋಡ್ಬೋದು, ಎಷ್ಟು ಚೆನ್ನಾಗಿ ತಿರುಗುತ್ತೆ, ಎಷ್ಟು ಚೆನ್ನಾಗಿ ಇರುತ್ತೆ. ನಿಮಗೆ ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಒಗ್ಗರಣೆಗಳಿಗಾಗಿರ್ಬೋದು ಅಥವಾ ಅಡುಗೆ ಮಾಡೋವಾಗೂ ಸಹ ಕೂಡ ಇದು ನಿಮ್ಮ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಈಸಿಯಾಗಿ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ನಿಮಗೆ ಈ ಒಂದು 3 ಸ್ಟೆಪ್ ಬೇಕು ಅಂದರೆ ಅಮೆಝಾನಲ್ಲಿ ಮಾತ್ರ ಸಿಗುತ್ತೆ. 2 ಸ್ಟೆಪ್ ಮತ್ತು ಸಿಂಗಲ್ ಸ್ಟೆಪ್ ಇರುವಂತಹ ಒಂದು ಸ್ಪೈಸ್ ರ್ಯಾಕ್ ಬೇಕು ಅಂದರೆ ಫ್ಲಿಪ್ಕಾರ್ಟಲ್ಲೂ ಸಹ ಕೂಡ ಸಿಗುತ್ತೆ. ಈ ಒಂದು ಸ್ಪೈಸ್ ರ್ಯಾಕ್ ಅಂದರೆ 2 ಸ್ಟೆಪ್ ಇರುವಂತಹ ಸ್ಪೈಸ್ ರ್ಯಾಕ್ ಬಂದು ಫ್ಲಿಪ್ಕಾರ್ಟಲ್ಲಿ 450 to 600 ಒಳಗಡೆ ಸಿಗುತ್ತೆ ನಿಮಗೆ. ಮತ್ತು ಸಿಂಗಲ್ ಸ್ಟೆಪ್ ಸಹ ಕೂಡ 300 ಒಳಗಡೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಮೆಝಾನಲ್ಲಿ ಮಾತ್ರ ನಿಮಗೆ ಈ ರೀತಿಯಾದಂತಹ 24 ಕಂಟೈನರ್ ಇರುವಂತಹ 3 ಸ್ಟೆಪ್ ಸ್ಪೈಸ್ ರ್ಯಾಕ್ ಮಾತ್ರ ಸಿಗುತ್ತೆ ನಿಮಗೆ ಅಮೆಝಾನಲ್ಲಿ. ಮತ್ತು 2 ಸ್ಟೆಪ್ ಮತ್ತು ಸಿಂಗಲ್ ಸ್ಟೆಪ್ ಸಹ ಕೂಡ ಅಮೆಝಾನಲ್ಲಿ ಸಿಗುತ್ತೆ. ನಿಮಗೆ ಯಾವ ರೀತಿಗೆ ತಕ್ಕಂತೆ ನಿಮಗೆ ಈ ಒಂದು ಸ್ಪೈಸ್ ರ್ಯಾಕ್ ಬೇಕು ಅಂದರೆ ಆ ರೀತಿಯಲ್ಲಿ ನೀವು ಬೈ ಮಾಡಿ ಯೂಸ್ ಮಾಡೋದು. ತುಂಬಾ ಈಸಿಯಾಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಅಡುಗೆ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಇನ್ನೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಮುಂದಿನ ವಿಡಿಯೋನಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.